ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬಿಗ್ ಬಾಸ್ ಪ್ರೋಮೋ ನೋಡಿದ ಮೇಲೆ ಮೊದಲೇ ಗೊತ್ತಾಗೋದು ಏನಂದರೆ ಇದು ಕೇವಲ ಒಂದು ಆಡಿಷನ್ ಅಲ್ಲ, ಒಂದು ರೀತಿಯ ಮಹಾಯುದ್ಧ. ಅಗ್ನಿ ಪರೀಕ್ಷೆಯಲ್ಲಿ ಫೇಸ್ ಪ್ಯಾಕ್, ವಿಚಿತ್ರ ಚಾಲೆಂಜ್ಗಳು, ಮೆಣಸಿನಕಾಯಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಕುಡಿಯೋದು, ಮುಖಕ್ಕೆ ಬೇರೆ ವಸ್ತು ಹಾಕಿಕೊಳ್ಳೋದು, ತಲೆ ಬೋಳಿಸಿಕೊಳ್ಳೋದು, ಹೀಗೆ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಡಲಾಗಿದೆ. ನೋಡೋಕೆ ಇವೆಲ್ಲ ವಿಚಿತ್ರ ಅನಿಸಬಹುದು, ಆದರೆ ಬಿಗ್ ಬಾಸ್ ಮನೆಯೊಳಗೆ ಹೋದ ಮೇಲೆ ಮೆಂಟಲ್ ಹಾಗೂ ಫಿಸಿಕಲ್ ಪ್ರೆಷರ್ ಎರಡನ್ನೂ ಎದುರಿಸಬೇಕು. ಹಾಗಾಗಿ ಈಗಿನಿಂದಲೇ ಅವರ ವಿಲ್ ಪವರ್ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುತ್ತಿರಬಹುದು. ಉದಾಹರಣೆ, ಯಾರಿಗಾದರೂ ತಮ್ಮ ಲುಕ್ ತುಂಬ ಮುಖ್ಯವಾಗಿದ್ದರೆ ತಲೆ ಬೋಳಿಸಿಕೊಳ್ಳೋ ಅನ್ನೋ ಟಾಸ್ಕ್ ಬಂದಾಗ ಅವರು ಏನು ಮಾಡುತ್ತಾರೆ? ನನಗೆ ಆಗಲ್ಲ ಅಂತ ಹೊರಗೆ ಹೋಗ್ತಾರಾ? ಅಥವಾ ಈ ಅವಕಾಶಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಸ್ವೀಕರಿಸುತ್ತಾರಾ? ಆದರೆ ಇಲ್ಲಿ ರಿಜೆಕ್ಷನ್ಗಿಂತ ಕೆಲವೊಮ್ಮೆ ರಿಜೆಕ್ಟ್ ಮಾಡುವಾಗ ಬಳಸುವ ಮಾತುಗಳು ಹೆಚ್ಚು ನೋವು ಕೊಡುತ್ತದೆ. ಪ್ರೋಮೋದಲ್ಲಿ ಕೆಲವರು ಕಣ್ಣೀರು ಹಾಕುತ್ತಿರುವುದನ್ನು ನೋಡಬಹುದು. ಜಡ್ಜ್ಗಳ ಮಾತುಗಳನ್ನು ಅವರು ಹೇಗೆ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಇನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರುವ ವ್ಯಕ್ತಿಯೊಬ್ಬರು ತಮ್ಮ ರೆಕಾರ್ಡ್ಗೆ ಸಂಬಂಧಿಸಿದ ವಿಷಯವನ್ನೇ ಚಾಲೆಂಜಿನಲ್ಲಿ ಬದಲಾಯಿಸಿಕೊಳ್ಳುವ ಸನ್ನಿವೇಶ ಸ್ವಲ್ಪ ಬೇಸರ ತರುತ್ತದೆ. ಒಂದು ಕಡೆ ನೋಡಿದರೆ ಅದು ಕೇವಲ ಒಂದು ಗೇಮ್, ಅವರು ಗಿನ್ನಿಸ್ ರೆಕಾರ್ಡ್ ಮಾಡಿದ ಪೇಪರನ್ನೇ ಹರಿದು ಹಾಕಿದ್ದಾರೆ. ಮತ್ತೊಂದು ಕಡೆ ನೋಡಿದರೆ ಅದು ಅಷ್ಟು ಕಷ್ಟಪಟ್ಟು ಮಾಡಿದ ಸಾಧನೆ. ಆದರೆ ಅವರ ದೃಷ್ಟಿಯಿಂದ ನೋಡಿದರೆ ಬಿಗ್ ಬಾಸ್ ಒಂದು ದೊಡ್ಡ ಅವಕಾಶ, ಹೊಸ ರೆಕಗ್ನಿಷನ್, ಮುಂದೆ ಒಳ್ಳೆ ಅವಕಾಶಗಳು ಸಿಗಬಹುದು. ಹಾಗಾಗಿ ಸರಿ ತಪ್ಪು ಅಂತ ಹೇಳುವುದು ಕಷ್ಟ, ಆದರೆ ಪ್ರೇಕ್ಷಕರು ಅದನ್ನು ತಮ್ಮ ತಮ್ಮ ದೃಷ್ಟಿಕೋನದಿಂದ ನೋಡುತ್ತಾರೆ. ಇನ್ನು ಸಂಗೀತಾ ಶೃಂಗೇರಿ ಅವರನ್ನು ಕೊಟ್ಟಿರುವ ಚಾಲೆಂಜ್ ಕೂಡ ಕುತೂಹಲ ಮೂಡಿಸಿದೆ. ಸಂಗೀತ ಅವರನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಟಾಸ್ಕ್ ಬಂದಾಗ ಅಮುಕು ಡುಮುಕು ಅವರು ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಹೇಗಿದ್ದೇನೋ ಹಾಗೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದನ್ನು ಎರಡು ರೀತಿಯಲ್ಲಿ ನೋಡಬಹುದು. ಒಬ್ಬರಿಗೆ ಇದು ಸ್ಟ್ರಾಂಗ್ ಆಟಿಟ್ಯೂಡ್ ಅನಿಸಬಹುದು, ಇನ್ನೊಬ್ಬರಿಗೆ ಟಾಸ್ಕ್ ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕಲ್ಲ ಅನ್ನಿಸಬಹುದು. ಆದರೆ ಅವರು ಆ ಆಟಿಟ್ಯೂಡ್ನಿಂದ ಹೊರಗೆ ಹೋಗುತ್ತಾರಾ ಅಥವಾ ಮುಂದೆ ಏನಾದರೂ ಟ್ವಿಸ್ಟ್ ಆಗುತ್ತಾ ಅನ್ನೋದು ನೋಡಬೇಕು. ಇನ್ನು ನಮ್ಮ ವಿನಯ್ ಗೌಡ ಅವರು ಜಡ್ಜ್ ಆಗಿ ಬಂದಿರುವುದು ಸಖತ್ ಇಂಟ್ರೆಸ್ಟಿಂಗ್. ಅವರ ರಗಡ್ ಲುಕ್ ಮತ್ತು ಮಾತಿನ ಶೈಲಿ ಪ್ರೋಮೋಗೆ ಒಳ್ಳೆಯ ಎನರ್ಜಿ ಕೊಟ್ಟಿದೆ. ಅದರಲ್ಲೂ ಅವರು ತಾವೇ ತಲೆ ಬೋಳಿಸಿಕೊಳ್ಳಲು ರೆಡಿಯಾಗಿರುವುದನ್ನು ಗಮನ ಸೆಳೆಯುತ್ತದೆ. ಟಾಸ್ಕ್ ಹೇಳೋದು ಮಾತ್ರವಲ್ಲ, ಅಗತ್ಯ ಬಂದಾಗ ತಾನೂ ಮಾಡ್ತೀನಿ ಅನ್ನೋ ರೀತಿಯ ಇಂಪ್ರೆಷನ್ ಬರುತ್ತೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಒಂದು ವಿಷಯವನ್ನು ಕ್ಲಿಯರ್ ಮಾಡ್ತಿದೆ. ಮನೆಗೆ ಹೋಗೋಕೆ ಕೇವಲ ಟ್ಯಾಲೆಂಟ್ ಸಾಕಾಗಲ್ಲ, ವಿಲ್ ಪವರ್ ಬೇಕು, ಮೆಂಟಲ್ ಸ್ಟ್ರೆಂತ್ ಬೇಕು, ಫಿಸಿಕಲ್ ಸ್ಟ್ರೆಂತ್ ಬೇಕು, ಟಾಸ್ಕ್ ಎದುರಿಸುವ ಧೈರ್ಯ ಬೇಕು ಮತ್ತು ಮುಖ್ಯವಾಗಿ ಜನರ ಜೊತೆ ಕನೆಕ್ಟ್ ಆಗುವ ಗುಣ ಬೇಕು. ಈ 60 ಜನರಲ್ಲಿ ಯಾರು ಈ ಎಲ್ಲವನ್ನು ತೋರಿಸುತ್ತಾರೆ ಅನ್ನೋದೇ ಈಗ ಕುತೂಹಲ. ಭಾನುವಾರ ರಾತ್ರಿ 9 ಗಂಟೆಯಿಂದ ಈ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಮುಂದಿನ ದಿನಗಳಲ್ಲಿ ಯಾರು ಜಡ್ಜ್ಗಳನ್ನು ಇಂಪ್ರೆಸ್ ಮಾಡುತ್ತಾರೆ, ಯಾರು ರಿಜೆಕ್ಟ್ ಆಗುತ್ತಾರೆ, ಯಾರು ಬಿಗ್ ಬಾಸ್ ಮನೆಗೆ ಹೋಗುತ್ತಾರೆ ಅನ್ನೋದು ಗೊತ್ತಾಗುತ್ತದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ಹೋಗಲು ಮುಖ್ಯವಾಗಿ ಏನು ಬೇಕು? ಟ್ಯಾಲೆಂಟಾ, ವಿಲ್ ಪವರಾ, ಆಟಿಟ್ಯೂಡಾ? ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.